ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಭೀಮಾಸ್ ಕಿಚನ್. ಇವರೇ ನಮ್ಮಮ್ಮ, ಇವನೇ ಭೀಮಾ. ಇವನ ಹೆಸರು ಮೇಲೆ ಭೀಮಾಸ್ ಕಿಚನ್ ಅಂತ ಮಾಡಿರೋದು. ಮನೇಲಿ ಸುಮ್ಮನೆ ಇದ್ದೆ. ಇವತ್ತು ನಮ್ಮಮ್ಮ ಏನೋ ಆಮ್ಲೆಟ್ ಏನಾರ ಮಾಡ್ಕೊಡು ಅಂತ ಹೇಳಿದ್ರು. ಅದಕ್ಕೆ ನಾನು ಯೂಟ್ಯೂಬ್ ಅದು ಇದೆಲ್ಲ ನೋಡಿ ಆಮ್ಲೆಟ್ ಪಫ್ ಕೇಕ್ ಏನೋ ಸಮಥಿಂಗ್ ಬರುತ್ತೆ. ಸೊ ಅದನ್ನ ಟ್ರೈ ಮಾಡಿ ನಮ್ಮಮ್ಮ ಕೊಡೋಣ ಅಂತಿದ್ದೀನಿ. ಅದನ್ನ ಕೊಟ್ಟ ನಮ್ಮಮ್ಮ ಈ ಸ್ವೀಟ್ ಬಾಕ್ಸ್ ಕೊಡ್ತೀನಿ ಅಂತ ಹೇಳೋರೆ. ಸೊ ಇವನು ಇಲ್ಲೇ ಕೂತವನೆ. ಸೊ ಸ್ವೀಟ್ ಕೊಡ್ತಾರ ಅನ್ನೋಕ್ಕೋಸ್ಕರನೇ ಇದೊಂದು ಮಾಡ್ಕೊಡ್ತಾ ಇದೀನಿ. ಸೊ ಹೆಂಗಿದೆ ನೋಡೋಣ, ಹೆಂಗ್ ಟ್ರೈ ಮಾಡೋದಂತೆಲ್ಲ ನೋಡೋಣ. ವಿಡಿಯೋ ಒಳಗಡೆ ಹೋಗೋಣ ಬನ್ನಿ. ಫಸ್ಟ್ ಇದನ್ನ ಹಿಂಗ್ ಹೊಡ್ಕೊಳ್ಬೇಕು. ಹೊಡ್ಕೊಂಡು ವೈಟ್ ಕಲರ್ ಮಾತ್ರ ಇದನ್ನೆಲ್ಲ ಹಾಕೊಬೇಕು. ಫಸ್ಟ್ ಹಿಂಗ್ ಹಾಕೊಂಡು ಆಮೇಲೆ ಇದರಲ್ಲಿ ಎಲ್ಲೋ ಕಲರ್ ಹಾಕೊಬೇಕು. ನೀನ್ ಅವಾಗ್ಲೇ ಹಾಕಿದ್ ನೋಡಿ, ಎಲ್ಲ ಇಲ್ಲೇ ಬಿದ್ದೈತೆ ವೈಟ್ ಕಲರ್. ಹಂಗ ಹಾಕ ಕಂಪ್ಲೀಟ್ ಆಗಿ ಯೆಲ್ಲೋ ಕಲರ್ ಸಪ್ರೇಟ್ ಮತ್ತೆ ವೈಟ್ ಕಲರ್ ಸಪ್ರೇಟ್ ಮಾಡ್ಕೊಂಡು ಸಿಪ್ಪೆ ಅಪರೂಪಕ್ಕೆ ಮಹೇಶ ಮಾಡ್ಕೊಡ್ತಾ ಇದ್ದಾನೆ. ನೋಡ್ತೀನಿ, ಚೆನ್ನಾಗಿಲ್ಲ ಅಂದ್ರೆ ಅವಾಗ ಹೇಳ್ತೀನಿ, ನಾನೇ ಹೇಳ್ತೀನಿ ಯಾವ ತರ ಮಾಡಿದ್ದೀನಿ. ಹೌದು, ಈಗ ಯಾವತ್ತು ತಿಂದೇ ಇರಲ್ಲ, ಅಷ್ಟ್ ಚೆನ್ನಾಗಿರ್ತದ ಬಾ. ಆಮೇಲೆ ಡೈಲಿ ಕೇಳ್ಬೇಡ. ಅಯ್ಯೋ, ಎಲ್ಲೋ ಸಪ್ರೇಟು. ಆಗ ಇದನ್ನ ತಗೊಂಡು ಇದೇನಮ್ಮ, ಇದಷ್ಟೇನಮ್ಮ, ಇದು ಮೊಟ್ಟೆ ಮಿಕ್ಸರ್ ಅಂತಿದೆ. ಫುಲ್ಲು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಫುಲ್ಲು ವೈಟಾಗಿ ಹಾಕ್ಬೇಕಿದು. ಮಸ್ತ್ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿಲ್ಲ ನೋಡಿ, ನೀನೇ ತಿನ್ಬೇಕು. ಇದೆಲ್ಲ ಮಿಷಿನ್ ಇದ್ರೆ 5 ನಿಮಿಷಕ್ಕೆ ಆಗೋದದೆ. ತಗೊಂಡು ನೀವು ಸ್ವಲ್ಪ ಕಲ್ಸು ಜೋರಾಗಿ. ಮಾಡ್ಕೊಬೇಕು. ಮಿಷಿನ್ ಇದ್ರೆ ಇನ್ನೂ ಚೆನ್ನಾಗಿರ್ತದೆ. ಬಟ್ ಇದು ಸಾಕಾ? ನಮ್ಮಮ್ಮ ತುಂಬಾ ಕಾಯ್ತಾವ್ರೆ. ರಾಜ್ವಿ, ಏನ್ ಮಾಡ್ತಾ ಇದ್ದೀಯ ಅಡಿಗೆ ಮನೆಯಲ್ಲಿ? ಮತ್ತೆ ಹೇಳು. ವೆಲ್ಕಮ್ ಟು ಭೀಮಾಸ್ ಕಿಚನ್ ಅನ್ನು ಹೇಳು, ಜೋರಾಗಿ ಹೇಳ್ಬೇಕು. ಮೊಟ್ಟೆ ಅಂದ್ರೆ ವಾಸನೆ ಬರ್ದೇ ಬರ್ತದೆ. ಮತ್ತೆ ಏನಕ್ಕೆ ಮಾಡ್ಕೊಡು ಅಂತ. ಸಾಕು. ಸೊ ಇದೆಲ್ಲ ಎರಡು ಮಿಕ್ಸ್ ಮಾಡಿ ಹಾಕೊಂಡು ಆಯ್ತು. ಸೊ ಇವಾಗ ಗ್ಯಾಸ್ ಅಂಟಿಸ್ಕೊಂಡು ಗ್ಯಾಸ್ ಚಿಕ್ಕದು ಮಾಡೋಣ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಫುಲ್ಲು ಸ್ಪ್ರೆಡ್ ಮಾಡ್ಕೊಬೇಕು. ಇದೆಲ್ಲೂ ಅಂಟ್ಕೊಂಡ್ಬಾರ್ದು. ಹಾಕಮ್ಮ ಉಪ್ಪು ಬೇಡ. ಹಿಂಗೆ ಈ ಥರ ಫುಲ್ಲು ನಾನ್ ಸ್ಟಿಕ್ ಥರ ಇದಾಗಬೇಕು. ಆಮೇಲೆ ಮತ್ತೆ ಗ್ಯಾಸ್ ಸ್ವಲ್ಪ ಚಿಕನ್ ಮಾಡಿಕೊಂಡು ಇದೇನು ಮಿಕ್ಸ್ ಮಾಡ್ಕೊಂಡಿದ್ರೆ ಇದನ್ನೆಲ್ಲ ಇದ್ರ ಮೇಲೆ ಹಾಕ್ಕೊಬೇಕು. ನಾವು ಏನು ರೈತರು ಮಿಕ್ಸ್ ಮಾಡ್ಕೊಂಡ್ರಿ ಇವಾಗ ಇನ್ನೊಂದ್ಸತಿ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಇದ್ರ ಮೇಲೆ ಹಾಕ್ಕೊಬೇಕು. ಸ್ವಲ್ಪ ಇವಾಗ ಸೆಂಟ್ರಿಗೆ ಎಲ್ಲ ಹಿಂಗೆ ಮಾಡ್ಕೊಬೇಕು. ಈ ಥರ ಹಾಕ್ಕೊಂಡು ಎಲ್ಲ ಅಲ್ಲಲ್ಲೇ ಸ್ಪ್ರೆಡ್ ಮಾಡ್ಕೊಬೇಕು. ಮಾಡಿಕೊಂಡು ಸ್ವಲ್ಪ ಸುತ್ತಲೂ ಆಯಿಲ್ ಹಾಕಬೇಕು. ಹಾಂ ಆಯ್ತು ಮಮ್ಮಿ. ಆಯಿಲ್ ಹಾಕ್ಕೊಂಡು ಇದು ಕೊಡು, ಸಾಲ್ಟು. ಹಾಂ, ಸ್ವಲ್ಪ ಸಾಲ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ಖಾರ ಮೇಲೆಲ್ಲ ಉದುರಿಸ್ಕೊಬೇಕು. ಈ ಥರ ಜಾಸ್ತಿ ಖಾರ ತಿಂತೀಯಾ? ಆಯ್ತು. ಇದು ಮೆಣಸು ಪೌಡ್ರಾ? ಮೆಣಸು ಸ್ವಲ್ಪ ಹಾಕ್ಕೊಬೇಕು. ಹಾಕ್ಕೊಂಡು ಆಮೇಲೆ ಇವಾಗ ಸ್ವಲ್ಪ ಹಿಂಗೆ ಮುಚ್ಕೊಬೇಕು. ಕ್ಯಾಪ್ ಥರ ಹಿಂಗೆ ಮುಚ್ಕೊಂಡು ಒಂದು 4-5 ಮಿನಿಟ್ಸ್ ಬಿಡಬೇಕು. ಚಿಕನ್ ಮಾಡಿಲ್ಲ ಇನ್ನ ಅಂತಾನೆ. ಎಲ್ಲ ಇದನ್ನು ಕ್ಲೋಸ್ ಮಾಡಿಕೊಂಡು ಒಂದು 4-5 ಮಿನಿಟ್ಸ್ ಬಿಡಬೇಕು. ಬಿಟ್ಟಾದ್ಮೇಲೆ ತೆಗೆದ್ರೆ ನಮ್ಮಮ್ಮ ಕೇಳಿರೋ ಪಫ್ ಆಮ್ಲೆಟು ರೆಡಿ ಆಗುತ್ತೆ. ಇವಾಗ 5 ಮಿನಿಟ್ಸ್ ಆಗೈತೆ. ನೋಡೋಣ.
ಏನಮ್ಮಯ್ಯ ಸ್ವಲ್ಪ ಮೇಲೆ ಬರ್ಬೇಕಿತ್ತು ಮುಚ್ಚಬಾರ್ದಾಗಿತ್ತು ಅನ್ಸುತ್ತೆ. ನಾನು ಹೇಳ್ದೆ ನೀನೆಲ್ಲ ಇಂಥದ್ದೇ ಮಾಡ್ತೀಯ. ಬಂತರ ಬರ್ಬೇಕಿತ್ತಪ್ಪ. ಮಹೇಶ್ ನೋಡಿ ಚಪಾತಿ ಬರ್ಬಿಟ್ಟು ಅದೋರ ಚಪಾತಿ ಮಯ್ಯ ಮುಚ್ಚಬಾರ್ದಾಗಿತ್ತು ಅನ್ಸುತ್ತೆ ಮಯ್ಯ. ನೀನೇ ಮುಚ್ಚಿದ್ದ ಹಂಗೆ ಬಿಟ್ಟಿದ್ರೆ ಮೇಲೆ ಬಂದಿರ್ತಾ ಇತ್ತು. ಅದು ಸ್ವಲ್ಪ ಹಿಂಗ್ ಮಾಡಿ ಹಿಂಗ್ ಮಡ್ಚಿದ್ರೆ ಆಗೋಗಿರ್ತದೆ. ಇದು ಏನಾಗಲ್ಲ. ಮುಳುಬಾಗ್ಲು ದೋಸೆ ಬರುತ್ತಲ್ಲ ಹಂಗೆ ಮುಳುಬಾಗ್ಲು ಆಮ್ಲೆಟ್ ಇದೆ. ಫಸ್ಟ್ ಟೈಮ್ ಟ್ರೈ ಮಾಡಿರೋದಲ್ಲ, ಸಾಯಂಕಾಲ ಇನ್ನೊಂದ್ಸರಿ ಮಾಡ್ಕೊಡ್ತೀನಿ ತಿನ್ನು. ಇವಾಗ ಇದೆಲ್ಲ ಆಗಿದೆ. ಪ್ಲೇಟ್ಗೆ ಹಾಕೊಂಬೋಣ ನೀವು. ಪ್ಲೇಟಲ್ಲಿ ಹಾಕೊಂಡು ಕಟ್ ಮಾಡೋಣ. ಇದಾನೆ ಕಟ್ ಮಾಡೋದೈತ ನಮ್ಮ ಮನೇಲಿ. ಚಾಕು ಕೊಡು. ಅದರಲ್ಲೇ ಕಟ್ ಮಾಡೋ ಮಚ್ಚ ತಲ ಸರಿ ಸಿಕ್ಕಿತ್ತು. ಹೌದು ಏನೇನೋ ಸಿಗ್ತಾ ಇದ್ದೀನಿ. ಈ ಮಹೇಶ ಒಂದು ಮೊಟ್ಟೆ ಮಾಡ್ತೀನಿ ಅನ್ನಷ್ಟೊಳಗೆ ಒಂದು ಮದುವೆ ಮನೆ ಬಿರಿಯಾನಿನೇ ಮಾಡ್ಬೋದಾಗಿತ್ತು. ಇಷ್ಟೊತ್ತು ಮಾಡೋಣ 2 ಮೊಟ್ಟೆ, ಒಂದು 5 ಮೊಟ್ಟೆ ಇಷ್ಟೊತ್ತು ಮಾಡೋಣ. 1 ಅವರ್ ತಗೊಂಡೈತೆ ಟೈಮು. ಕಮ್ಮಿ ಇದು ಕೇಳಿದ್ಯಾ? ಇದೆಲ್ಲ ಎಷ್ಟು ರಿಸ್ಕ್ ಗೊತ್ತಾ ಮಾಡೋದು. ಮತ್ತು ನನ್ಗೆ ಹೇಳ್ತೀಯ ಬೇಗ ಮಾಡು ಅಂತ ಹೇಳ್ತೀಯ. ಏನು ಮಾಡೋಕ್ಕಾಗಲ್ಲ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಡ್ತೀನಿ, ತಿನ್ಬಿಟ್ಟು ಟೇಸ್ಟ್ ಹೆಂಗೈತೆ ಹೇಳಿ. ಇವಾಗೆಲ್ಲ ಆಗಿದೆ ಫುಲ್ಲು ಕಂಪ್ಲೀಟಾಗಿ. 2 ಅಲ್ಲಿಕ್ಕಿ 2 ನಮ್ಮ ಅಮ್ಮಂಗೆ ಹಾಕೊಂಡಿದ್ದೀನಿ. ಇವ್ನು ಇಲ್ಲೇ ಕೂತವನ, ಅದೇನು ಕೂತವನ ನನಗೆ ಗೊತ್ತಿಲ್ಲ. ನಮ್ಮಮ್ಮ ಕಾದು ಸುಸ್ತಾಗ್ಬಿಟ್ಟವ್ರು. ಬರ್ರಿ ನಮ್ಮಮ್ಮ. ಆಯ್ತಮ್ಮ. ಮಹೇಶ ಎಷ್ಟೋ ಟೈಮ್ ತಗೊಂಡು ಗೊತ್ತಾ. ನಾನೇನಾದ್ರು ಚಿಕನ್ ಮಾಡುವಾಗ ನಾನೇನಾದ್ರು ಚಿಕನ್ ಇಷ್ಟೊತ್ತು ಮಾಡ್ಬಿಟ್ಟಿದ್ರೆ ಏನಮ್ಮ ಇಷ್ಟು ಲೇಟು ಅಂತಿರೋನು. ನೋಡ್ತೀನಿ ಹೆಂಗ್ ಮಾಡಿ ಅಂತ ನೋಡ್ತೀನಿ. ಆವಾಗ ಹೇಳೋದು ಸ್ವೀಟ್ ಬಾಕ್ಸ್ ಕೊಡ್ತೀನಿ ನನಗೆ. ಜಾಸ್ತಿ ತಿನ್ನು. ಚೆನ್ನಾಗೈತೆ. ಆಯ್ತು ಸ್ವಲ್ಪ ಉಪ್ಪು ಕಮ್ಮಿ ಐತೆ ಅಷ್ಟೇ. ಮೇಲೆ ಉದಿಸ್ಕೊಂಡ್ರೆ ಆಯ್ತು. ಸ್ವಲ್ಪ ತಿನ್ನು. ಜಾಸ್ತಿ ಕಮ್ಮಿ ಐತೆ. ನಾನು ಆದ್ರೂ ಏನು ಮೊಟ್ಟೆ ತಿನ್ನಲ್ಲ. ನಾನೇನು ತಿಂತಾನೆ ಬೇಕಾದ್ರೆ ನೋಡಿ ಇನ್ನೇನೋ ಸಾಗಿದೆ ತಗೊಂಡು ನೀನು ತಿನ್ನು. ಚೆನ್ನಾಗೈತೆ. ನಿಮ್ಮ ಅತ್ತೆ ಕೊಡು ನೋಡಿ. ನಾವು ಹಾಕ್ಕೊಟ್ಟಂಗೆ ಸ್ವೀಟ್ ಬಾಕ್ಸ್ ಕೊಡ್ತೀನಿ. ಕಮ್ಮಿ ಸಾಕು. ಅದು ನೋಡು ಇನ್ನು 5-6 ಮೊಟ್ಟೆ ಮಾಡ್ಕೊಳ್ಳೋದಕ್ಕೆ ಸ್ವೀಟ್ ಬಾಕ್ಸ್ ಕೊಡ್ತು. ಹಂಗೆ ಸ್ವೀಟ್ ಬಾಕ್ಸ್ ಓಪನ್ ಮಾಡ್ತೀನಿ. ಐಸ ಇಲ್ಲ ಕನ್ಫರ್ಮ್ ಮಾಡ್ತೀನಿ. ನಮ್ಮ ಭೀಮನೇ ತಿನ್ಬಿಟ್ಟವನ್ನೆಲ್ಲ ಒಂದೂವರೆ ಕೊಟ್ಟವನೆ ನೋಡಿ. ಬಿಟ್ರೆ ಅದು ತಿನ್ಬಿಡ್ತಾನೆ ಎಲ್ಲ. ನಾನು ಎಷ್ಟು ಯಾಮರ್ಸ್ಬಿಟ್ಟು ಅಂತ ಕೆಲಸ ಮಾಡ್ಕೊಂಡಿದ್ದೆ ನೋಡಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ ಬೇಕು, ಇನ್ನಷ್ಟು ವೀಡಿಯೋಸ್ನ ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮಾಹಿತಿಗಳನ್ನ ಕಮೆಂಟಲ್ಲಿ ಬಾಕ್ಸಲ್ಲಿ ಹಾಕಿ. ಸೊ ಒಟ್ಟು ನಂಗೆ ಮಹೇಶ ಮೊಟ್ಟೆ ಅಪರೂಪಕ್ಕೆ ಮಾಡೋನು ಚೆನ್ನಾಗಿ ಮಾಡೋನು. ಥ್ಯಾಂಕ್ಸ್ ಫಾರ್ ವಾಚಿಂಗ್.